ನೋಡಿ ಮಕ್ಕಳೇ, ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ. ಮೊದಲನೆಯದಾಗಿ 1ನೇ ಪ್ರಶ್ನೆ ಏನಿರುತ್ತೆ ಮಕ್ಕಳೇ, ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಭಾಗ 1 ಆಗಿರುತ್ತದೆ. ಸೂಚನೆ ಏನಿದೆ ನೋಡೋಣ. ಪ್ರಶ್ನೆ ಸಂಖ್ಯೆ 1ರಿಂದ 4ರಲ್ಲಿ ಪ್ರತಿಯೊಂದರಲ್ಲಿ ಎ, ಬಿ, ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಈ ಆಕೃತಿಗಳಲ್ಲಿ 3 ಒಂದು ವಿಧದಲ್ಲಿ ಒಂದನ್ನು ಹೋಲುತ್ತದೆ ಮತ್ತು ಉಳಿದ ಒಂದು ಅವುಗಳಿಂದ ಭಿನ್ನವಾಗಿದೆ. ಹೀಗೆ ಭಿನ್ನವಾದ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು OMR ಉತ್ತರ ಹಾಳೆಯ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ABCD ಇವುಗಳು ಸರಿಯಾಗಿ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರುತ್ತದೆ ಮಕ್ಕಳೇ. ಏನಿದೆ ಮಕ್ಕಳೇ, 3 ಒಂದೇ ರೀತಿಯಾಗಿವೆ ಅತ್ತೆ, ಒಂದು ವಿಭಿನ್ನವಾಗಿದೆ ಅಂತ. ವಿಭಿನ್ನವಾದ ಎ ಅಥವಾ ಬಿ, ಸಿ ಯಾವುದೇ ವಿಭಿನ್ನವಾದದ್ದನ್ನು ಏನು ಮಾಡಬೇಕು, OMRನಲ್ಲಿ ತುಂಬಬೇಕಂತ ಹೇಳಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಇದು ವಿಭಿನ್ನವಾಗಿದೆ, ಇಲ್ಲಿ ಸೇಡ್ ಆಗಿದೆ, ಇದು ಇಲ್ಲಿ, ಇದು ಇಲ್ಲಿ, ಇದು ಮೇಲೆ ಆಗಿದೆ ಮಕ್ಕಳೇ, ಇದು ಕೆಳಗೆ ಆಗಿದೆ, ಇದು ಭಿನ್ನವಾಗಿದೆ. ಇದರಲ್ಲಿ ಈ ಚೌಕದಲ್ಲಿ ಇಲ್ಲಿ 2 ಬಿಂದುಗಳಿವೆ, ಇಲ್ಲಿ ಬಿಂದುಗಳಿವೆ ಮಕ್ಕಳೇ, ಇದು ಇಲ್ಲಿ ಬಿಂದುಗಳಿವೆ, ಇದು ಈ ಚೌಕದಲ್ಲಿ ಮತ್ತು ಈ ಚೌಕದಲ್ಲಿ ಬಿಂದು ಇದೆ ಮಕ್ಕಳೇ. ಆದ್ದರಿಂದ ಇದರಲ್ಲಿ ಸಿ ಆಪ್ಷನ್ ಆಗುತ್ತೆ ಮಕ್ಕಳೇ. ಇಲ್ಲಿ ಈ ರೀತಿಯಾಗಿ ಬಿಂದು ಇದೆ, ಇಲ್ಲಿ ಬಿಂದು ಇದೆ, ಇದು ಇಲ್ಲಿ ಬಿಂದು ಇದೆ, ಆದ್ದರಿಂದ ಇದು ಇಲ್ಲಿ ಬಿಂದು ಇರುವುದರಿಂದ ಇದು ಆಪ್ಷನ್ ಡಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ EJOS ನಲ್ಲಿ ಎಸ್ ಆಗುತ್ತೆ ಮಕ್ಕಳೇ, ವಿಭಿನ್ನವಾಗಿದೆ. ಈ ಪ್ರಶ್ನೆ ಯಾವ ರೀತಿ ಇದೆ ನೋಡೋಣ ಮಕ್ಕಳೇ. ಭಾಗ 2 ಸೂಚನೆ. ಪ್ರಶ್ನೆ ಸಂಖ್ಯೆಗಳು 5ರಿಂದ 8ರಲ್ಲಿ ಪ್ರಶ್ನೆ ರೂಪದ ಆಕೃತಿಗಳನ್ನು ಎಡಬದಿಗೆ ಕೊಡಲಾಗಿದೆ. ಎ, ಬಿ, ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಈ ಉತ್ತರ ರೂಪದ ಆಕೃತಿಗಳು ಯಾವ ಒಂದು ಆಕೃತಿ ಸಂಪೂರ್ಣವಾಗಿ ಪ್ರಶ್ನೆಯ ಆಕೃತಿಯಾಗಿದೆಯೋ ಅದನ್ನು ಆಯ್ಕೆ ಮಾಡಿ ಮತ್ತು ಉತ್ತರವನ್ನು ಸೂಚಿಸಲು OMR ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ABCD ಇವುಗಳಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಎಂದರೆ ಮಕ್ಕಳೇ. ಇದರಂತೆ ಇನ್ನೊಂದು ಪ್ರಶ್ನೆ ಇದೆ ಅಂತೆ ಮಕ್ಕಳೇ. ಇದೇ ಆಕೃತಿಯಂತೆ ಇನ್ನೊಂದು ಆಕೃತಿ ಇದೆ. ಆ ಆಕೃತಿಗೆ ನಾವು ಏನಾಗಬೇಕು ಮಕ್ಕಳೇ, ರೈಟ್ ಹಾಕಿ OMRನಲ್ಲಿ ಯಾವ ಆಕೃತಿಯಾಗಿದೆ OMR ಸೀಟ್ನಲ್ಲಿ ತುಂಬಬೇಕಾಗುತ್ತೆ ಮಕ್ಕಳೇ. ಇದನ್ನೇ ಹೋಲುವ ಆಕೃತಿ ಯಾವುದಾಗಿದೆ ಮಕ್ಕಳೇ, ಇಲ್ಲಿ ಎ ಆಗಿದೆ. ಅದೇ ರೀತಿ ಇದನ್ನೇ ಹೋಲುವ ಆಕೃತಿ ಯಾವುದಿದೆ ಮಕ್ಕಳೇ, ಇಲ್ಲಿ ಬಿ ಇದೆ. ಈ ಥರ ಇದನ್ನೇ ಹೋಲುವ ಆಕೃತಿ ಯಾವುದಿದೆ ಮಕ್ಕಳೇ, ಇಲ್ಲಿ ಡಿ ಇದೆ. ಇದನ್ನೇ ಹೋಲುವ ಆಕೃತಿ ಇಲ್ಲಿ ಎ ಇದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಭಾಗ 3 ಸೂಚನೆ ಏನಿದೆ ಮಕ್ಕಳೇ, ಪ್ರತಿ ಸಲ ಸೂಚನೆ ನೋಡಲೇಬೇಕು ಮಕ್ಕಳೇ ನಾವು. ಪ್ರಶ್ನೆ ಸಂಖ್ಯೆ 9ರಿಂದ 12ರಲ್ಲಿ ಎಡಬದಿ ಚೌಕಾಸ್ತರ ವೃತ್ತದ ಪ್ರಶ್ನೆಗಳೊಂದಿಗೆ ಆಕೃತಿ ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಬಲಗಡೆ ಕೊಟ್ಟಿರುವ ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಅವುಗಳಲ್ಲಿ ಯಾವುದು ಒಂದು ದಿಕ್ಕನ್ನು ಬದಲಿಸಿದೆ. ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗ ಸರಿಯಾದ ಹೊಂದಿಕೆಯಾಗಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆಯೋ ಅದನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಇಲ್ಲಿ ಏನಾಗಿದೆ ಮಕ್ಕಳೇ, ಒಂದನ್ನು ಬಿಟ್ಟು ಹೋಗಿದೆ ಅಂತೆ, ಒಂದು ಭಾಗನ ಜೋಡಿಸಬೇಕಾಗಿದೆ. ಇದರಲ್ಲಿ ಈ ಭಾಗವನ್ನು ಜೋಡಿಸಿದರೆ ಈ ಆಕೃತಿ ಪೂರ್ಣವಾಗುತ್ತದೆ. ಇದರಲ್ಲಿ ಮಕ್ಕಳೇ ಬಿ ಆಪ್ಷನ್, ಈ ಭಾಗವನ್ನು ಇಲ್ಲಿ ಜೋಡಿಸಿದರೆ ಏನಾಗುತ್ತೆ ಮಕ್ಕಳೇ, ಈ ಆಕೃತಿ ಸಂಪೂರ್ಣಗೊಳ್ಳುತ್ತದೆ. ಇದರಲ್ಲಿ ಡಿ ಆಪ್ಷನ್, ಇದನ್ನು ಇಲ್ಲಿ ಸೇರಿಸಿದರೆ ಈ ಆಕೃತಿ ಸಂಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಎ ಆಪ್ಷನ್, ಆಕೃತಿಯನ್ನು ಇಲ್ಲಿ ಜೋಡಿಸುವುದರಿಂದ ಈ ಆಕೃತಿಯು ಸಂಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 4ನೇ ಪ್ರಶ್ನೆ ಏನಿದೆ ಮಕ್ಕಳೇ, 13ರಿಂದ 16ರಲ್ಲಿ ಎಡಬದಿ 3 ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು 4 ಆಕೃತಿ ಸ್ಥಾನಗಳನ್ನು ಖಾಲಿ ಇಡಲಾಗಿದೆ. 4ನೇ ಆಕೃತಿಯ ಸ್ಥಾನವನ್ನು ಖಾಲಿ ಇಡಲಾಗಿದೆ. ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿವೆ. ಬಲಗಡೆ ಕೊಟ್ಟಿರುವ ABCD ಎಂಬ ಪ್ರಶ್ನೆಯ ಅಕ್ಷರಗಳುಳ್ಳ 4
ಉತ್ತರ ರೂಪದ ಆಕೃತಿಗಳಲ್ಲಿ ಯಾವುದು ಒಂದು ಪ್ರಶ್ನೆ ರೂಪದ ಆಕೃತಿಯಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದೋ ಅದನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಈ ಮೂರನೇ ಪ್ರಶ್ನೆಗೆ ಇನ್ನೊಂದು ಆಕೃತಿಯನ್ನು ಜೋಡಿಸಿದಾಗ ಅಥವಾ ಇದಕ್ಕೆ ಎಷ್ಟು ಸಮನಾದ ಆಕೃತಿಯನ್ನು ಜೋಡಿಸಿದಾಗ ಇದು ಪೂರ್ಣವಾಗಿ ರೂಪುಗೊಳ್ಳುತ್ತದೆ ಅಂದಿದ್ದಾರೆ ಮಕ್ಕಳೇ. ಇದರಲ್ಲಿ ಸಿ ಆಕೃತಿಯನ್ನು ಇದಕ್ಕೆ ಜೋಡಿಸಿದರೆ ಆಗುತ್ತೆ ಮಕ್ಕಳೇ. ಇದರ ಮುಂದಿನದ್ದು ಯಾವುದಾಗುತ್ತೆ ಮಕ್ಕಳೇ? ಇಲ್ಲಿ ಎಷ್ಟಿವೆ? 3 ಇವೆ ಮಕ್ಕಳೇ. ಇಲ್ಲಿ 4 ಇವೆ. ಆದ್ದರಿಂದ ಇಲ್ಲಿ ವೃತ್ತವಿದೆ. ಇದು ಆಕೃತಿ ಬಿ ಆಗುತ್ತೆ ಮಕ್ಕಳೇ. ಇದರಲ್ಲಿ ಯಾವುದಾಗುತ್ತೆ ಮಕ್ಕಳೇ? ಡಿ ಆಗುತ್ತೆ. ಹೀಗೆ ಇಲ್ಲಿ ಐತಿ, ಇಲ್ಲಿ ಸೇಡ್ ಮಾಡಿದ್ದಾರೆ ಮಕ್ಕಳೇ, ಇಲ್ಲಿ ಮಾಡಿದ್ದಾರೆ. ಇದು ಭಿನ್ನವಾಗಿತ್ತು ಮಕ್ಕಳೇ. 3 ತಂದಲ್ಲಿದ್ದ ಇಲ್ಲಿ 3 ಸೇರಿ ಇಲ್ಲಿ ಸೇಡ್ ಮಾಡಿದ್ದಾರೆ ಮಕ್ಕಳೇ. ಇದರಲ್ಲಿ ಸಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 17ರಿಂದ 20ರಲ್ಲಿ 3 ಪ್ರಶ್ನೆ ರೂಪದ ಆಕೃತಿಗಳ ಅನಂತರ 4ನೇ ಆಕೃತಿ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ. ಬಲಗಡೆ ABCD ಎಂಬ ಆಕೃತಿಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ. ಇಲ್ಲಿ ಮೊದಲಿನ 2 ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ. ಇಂತಹದೇ ಸಂಬಂಧ 3ನೇ ಮತ್ತು 4ನೇ ಪ್ರಶ್ನೆ ರೂಪದ ಆಕೃತಿಗಳ ನಡುವೆ ಇರಬೇಕಾಗಿದೆ. 3ನೇ ಮತ್ತು 4ನೇ ಪ್ರಶ್ನೆ ರೂಪದ ಆಕೃತಿಯ ನಡುವೆ ಇರಬೇಕಾಗಿದೆ ಅಂದಿದ್ದಾರೆ ಮಕ್ಕಳೇ. ಇದರಲ್ಲಿ ಎ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಮಕ್ಕಳೇ? ಡಿ ಆಗುತ್ತೆ. ಇದರಲ್ಲಿ ಬಿ ಆಗುತ್ತೆ ಮಕ್ಕಳೇ. ಇದರಲ್ಲಿ ಇದು 9ನ್ನು ಉಲ್ಟಾ ಮಾಡಿದರೆ 6 ಆಗಿದೆ ಮಕ್ಕಳೇ. 7ನ್ನು ಉಲ್ಟಾ ಮಾಡಿದರೆ ಎಲ್ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಕ್ಕಳೇ. ಇಲ್ಲಿ ಏನಿದೆ ಮಕ್ಕಳೇ? ABCD ಎಂಬ ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಬಲಬದಿಯ ಆಕೃತಿಯಲ್ಲಿ ಯಾವುದು ಒಂದು ಎಡಬದಿಯಲ್ಲಿ ಕೊಟ್ಟಿರುವ ಆಕೃತಿಯನ್ನು ಪೂರ್ಣಗೊಳಿಸಲು ಸಮರ್ಪಕವಾಗಿದೆಯೋ ಅದನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಮಕ್ಕಳೇ. ಇಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಆಕೃತಿಯನ್ನು ಕೊಟ್ಟಿದ್ದಾರೆ. ಈ ಆಕೃತಿಯಲ್ಲಿ ಯಾವುದನ್ನು ಸೇರಿಸಿದರೆ ಇದು ಪೂರ್ಣಗೊಳ್ಳುತ್ತದೆ ಎಂದಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನು ಇದಕ್ಕೆ ಜೋಡಿಸಿದರೆ ಮಕ್ಕಳೇ ಇದೊಂದು ಆಕೃತಿ ಪೂರ್ಣಗೊಳ್ಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ಈ ಚಿತ್ರವನ್ನು ಇದಕ್ಕೆ ಸೇರಿಸಿದ್ದಾರೆ ಮಕ್ಕಳೇ ಇದು ಒಂದು ಆಕೃತಿ ಪೂರ್ಣಗೊಳ್ಳುತ್ತದೆ. ಇಲ್ಲಿ ಈ ಚಿತ್ರವನ್ನು ಸೇರಿಸಿದರೆ ಮಕ್ಕಳೇ ಈ ಆಕೃತಿ ಪೂರ್ಣಗೊಳ್ಳುತ್ತೆ. ಇಲ್ಲಿ ಈ ಚಿತ್ರವನ್ನು ಸೇರಿಸಿದರೆ ಏನಾಗುತ್ತೆ ಮಕ್ಕಳೇ? ಈ ಆಕೃತಿ ಪೂರ್ಣಗೊಳ್ಳುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಅಕ್ಷರಗಳುಳ್ಳ 4 ಉತ್ತರ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಕೊಟ್ಟಿರುವ ಆಕೃತಿಗಳಲ್ಲಿ ಯಾವುದು ಒಂದು ಕನ್ನಡಿ X ಮತ್ತು Y ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿಯ ಪ್ರತಿಬಿಂಬವಾಗಿದೆ ಎಂಬುದನ್ನು. ಇದೇನಾಗಿದೆ ಮಕ್ಕಳೇ? ಪ್ರತಿಬಿಂಬ. ಕನ್ನಡಿಯ ಮುಂದೆ ಹಿಡಿದಾಗ ಈ ಚಿತ್ರವನ್ನು ನಾವು ಈ ಕಡೆಯಿಂದ ಕನ್ನಡಿಯ ಮುಂದೆ ಹಿಡಿದಾಗ ಯಾವ ರೀತಿ ಕಾಣಿಸುತ್ತದೆ ಮಕ್ಕಳೇ ಅಂದರೆ ಸಿ ರೂಪದ ಆಕೃತಿಗತ್ತಲೆ ಕಾಣಿಸುತ್ತದೆ. ಈ ಚಿತ್ರವನ್ನು ಕನ್ನಡಿಯ ಮುಂದೆ ಹಿಡಿದಾಗ ಬಿ ಆಕೃತಿಯ ಹಾಗೆ ಕಾಣಿಸುತ್ತದೆ. ಈ ಚಿತ್ರವನ್ನು ನಾವು ಕನ್ನಡಿಯ ಮುಂದೆ XY ಹಿಡಿದಾಗ XY ಮಧ್ಯದಲ್ಲಿ ಹಿಡಿದಾಗ ಏನಾಗುತ್ತೆ ಮಕ್ಕಳೇ? ಈ ರೀತಿ ಚಿತ್ರ ಕಾಣುತ್ತೆ ಮಕ್ಕಳೇ. ಈ ಚಿತ್ರವನ್ನು ನಾವು ಕನ್ನಡಿಯ ಮುಂದೆ ಹಿಡಿದಾಗ ಈ ಆಕೃತಿಯಂತೆ ಕಾಣಿಸುತ್ತದೆ. ಅದೇ ರೀತಿಯಾಗಿ ಇಲ್ಲಿ ನಾವು ಮೊದಲು ಏನು ಮಾಡಬೇಕಾಗುತ್ತೆ ಮಕ್ಕಳೇ? ಈ ರೀತಿಯಾಗಿ 2 ಸ್ಟೆಪ್ಪನ್ನು ಹಾಳೆಯನ್ನು ಮಡಿಚಿಕೊಂಡು ಈ ರೀತಿಯಾಗಿ ಕಟ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂದಿದ್ದಾರೆ ಮಕ್ಕಳೇ. ಇದನ್ನು ಈ ರೀತಿಯಾಗಿ ಹಾಳೆಯಿಂದ ಕಟ್ ಮಾಡಿದಾಗ ಇದನ್ನು 3 ಪದರು ಮಡಚಬೇಕು ಮಕ್ಕಳೇ. ಹಾಳೆಯನ್ನು 3 ಪದರು ಮಡಿಚಿ ಈ ಆಕೃತಿಯನ್ನು ಹಾಳೆಯಲ್ಲಿ ಕಟ್ ಮಾಡಿದಾಗ ಈ ರೀತಿ ಬರುತ್ತೆ. ಅದೇ ರೀತಿಯಾಗಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಸಹ ಕಟ್ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತದೆ ಮಕ್ಕಳೇ. ಇದನ್ನು ಕಟ್ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಮತ್ತು ಪ್ರಶ್ನೆ ರೂಪದ ಆಕೃತಿಯಲ್ಲಿ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಿರಿ. ಈ ತುಂಡುಗಳನ್ನು ಜೋಡಿಸಿದಾಗ ಯಾವ ರೀತಿ ಕಾಣಿಸುತ್ತದೆ ಅಂದರೆ ಮಕ್ಕಳೇ ಈ ರೀತಿಯಾಗಿ ಕಾಣಿಸುತ್ತದೆ. ಈ ತುಂಡುಗಳನ್ನು ಸೇರಿಸಿ ಆಕೃತಿಯನ್ನು ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತದೆ. ಈ ತುಂಡುಗಳನ್ನು ಜೋಡಿಸಿ ಆಕೃತಿ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತದೆ. ಈ ತುಂಡುಗಳನ್ನು ಸೇರಿಸಿ ಆಕೃತಿ ಮಾಡಿದಾಗ ಬಿ ಈ ರೀತಿಯಾಗಿ ಕಾಣುತ್ತದೆ. ಅದೇ ರೀತಿಯಾಗಿ
ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ನೀಡಲಾಗಿದೆ. ಸಮಸ್ಯೆ ಆಕೃತಿಯಲ್ಲಿ ಅಡಗಿರುವ ಉತ್ತರ ಆಕೃತಿಯನ್ನು ಆರಿಸಿ ಮತ್ತು ನಿಮ್ಮ ಉತ್ತರವನ್ನು ಸೂಚಿಸಲು OMRನಲ್ಲಿ ತುಂಬಿ ಎಂದಿದ್ದಾರೆ ಮಕ್ಕಳೇ. ಈ ರೀತಿಯಾಗಿ ಯಾವ ಚಿತ್ರದಲ್ಲಿ ಅಡಗಿದೆ ಅಂತ ಕೇಳಿದ್ದಾರೆ ಮಕ್ಕಳೇ. ಈ ಚಿತ್ರದಲ್ಲಿ ಅಡಗಿದೆ ಮಕ್ಕಳೇ. ಈ ರೀತಿಯಾಗಿ ಈ ಚಿತ್ರದಲ್ಲಿ ಅಡಗಿದೆ ಮಕ್ಕಳೇ. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ಅಡಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಗಣಿತ ಎಷ್ಟು ಮಾರ್ಕ್ಸಿಂದ ಇರುತ್ತೆ ಮಕ್ಕಳೇ? ಮೆಂಟಲ್ ಎಬಿಲಿಟಿ 20 ಮಾರ್ಕ್ಸು, ಗಣಿತ 20 ಮಾರ್ಕ್ಸು, ಕನ್ನಡ ಪದ್ಯವನ್ನು ಓದಿ ಉತ್ತರವನ್ನು ಹಾಕುವುದು 20 ಮಾರ್ಕ್ಸು, ಒಟ್ಟಾಗಿ ನವೋದಯ 40 ಮಾರ್ಕ್ಸಿಂದ ಇರುತ್ತೆ ಮಕ್ಕಳೇ. ಗಣಿತ ನೋಡೋಣ ಮಕ್ಕಳೇ. ಒಂದು ಮೋಟಾರ್ ಕಾರ್, ಒಂದು ಮೋಟಾರ್ ಸೈಕಲ್ ಒಟ್ಟು ಬೆಲೆ ₹30,000. ಕಾರಿನ ಬೆಲೆ ಮೋಟಾರ್ ಸೈಕಲ್ಗಿಂತ 5 ಪಟ್ಟು ಹೆಚ್ಚು ಇದ್ದರೆ ಮೋಟಾರ್ ಸೈಕಲ್ನ ಬೆಲೆ 50,000 ಆಗುತ್ತೆ ಮಕ್ಕಳೇ. ಇದು ಶೀಲಾ ಗೀತಾಳಿಗಿಂತ 50% ಕಡಿಮೆ ಬಳೆಗಳನ್ನು ಹೊಂದಿದ್ದರೆ ಗೀತಾಳ ಶೀಲಾಳಿಗಿಂತ ಎಷ್ಟು ಹೆಚ್ಚು ಬಳೆಗಳನ್ನು ಹೊಂದಿದ್ದಾಳೆ? 50% ಹೆಚ್ಚು ಬಳೆಗಳನ್ನು ಹೊಂದಿದ್ದಾಳೆ. 15 ಮೀಟರ್ ಉದ್ದದ ಏಣಿಯನ್ನು ನೇಗಿಲದಿಂದ 12 ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಗೋಡೆಯಿಂದ ಮೀಟರ್ ದೂರದಲ್ಲಿ ನಿಲ್ಲಿಸಿದರೆ ಏಣಿಯ ಪಾದದಿಂದ ಗೋಡೆಗೆ ಇರುವ ದೂರ ಕಂಡುಹಿಡಿಯಿರಿ ಅಂದಿದ್ದಾರೆ ಮಕ್ಕಳೇ. 27 ಮೀಟರ್ ಆಗುತ್ತೆ. ಒಂದು ತರಗತಿ 38 ಹುಡುಗಿಯರಲ್ಲಿ 3 ಗೈರು ಹಾಜರಿದ್ದಾರೆ. 20% ಹೋಮ್ವರ್ಕ್ ಮಾಡಿಲ್ಲ. ಹಾಗಾದರೆ ಹೋಮ್ವರ್ಕ್ ಮಾಡಿದವರ ಸಂಖ್ಯೆ ಎಷ್ಟು ಮಕ್ಕಳೇ? 32. 3 ಗಂಟೆಗಳು ಒಟ್ಟಿಗೆ ಬೆಳಗ್ಗೆ 8:30ಕ್ಕೆ ಬಾರಿಸಿದವು. ಅವುಗಳು ಪ್ರತ್ಯೇಕವಾಗಿ ಕ್ರಮವಾಗಿ 4, 5, 6 ನಿಮಿಷಗಳಿಗೊಮ್ಮೆ ಮತ್ತೆ ಬಾರಿಸಿದವು ಎಂದಾದರೆ ಅವು ಮತ್ತೆ ಒಟ್ಟಿಗೆ ಬಾರಿಸುವ ಸಮಯ ಯಾವುದು ಅಂದಿದ್ದಾರೆ ಮಕ್ಕಳೇ? ಬೆಳಗ್ಗೆ 10:15 ಅದೇ ರೀತಿಯಾಗಿ ಚಿತ್ರದಲ್ಲಿ ವಿವಿಧ ದೇಶಗಳ ಒಲಿಂಪಿಕ್ನಲ್ಲಿ ಗೆದ್ದ ಪದಕಗಳ ಸಂಖ್ಯೆಯನ್ನು ಸೂಚಿಸಲಾಗಿದೆ. ಒಂದು ಬಾಕ್ಸ್ನಲ್ಲಿ 10 ಪದಕಗಳನ್ನು ಸೂಚಿಸಿದೆ. ಇಲ್ಲಿ ಎಷ್ಟಾಗಿದೆ ಮಕ್ಕಳೇ? ಎಷ್ಟಿವೆ ಮಕ್ಕಳೇ? A 40, B 10, C 20, ಅದೇ ರೀತಿಯಾಗಿ ಇದು 60. ಇಲ್ಲೇನಾಗುತ್ತೆ ಮಕ್ಕಳೇ? D 60. ಅದೇ ರೀತಿಯಾಗಿ ನೋಡೋಣ ಮಕ್ಕಳೇ. ಮೇಲಿನ ಗ್ರಾಫ್ನಿಂದ ನೀವು ಯಾವ ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೊಂದು ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ಅರ್ಧದಷ್ಟಿದೆ ಎಂಬುದನ್ನು ಕಂಡುಹಿಡಿಯಿರಿ ಮಕ್ಕಳೇ. B ಆಗುತ್ತೆ ಮಕ್ಕಳೇ, ಅರ್ಧದಷ್ಟು. ಅದೇ ರೀತಿಯಾಗಿ 1:1 1:1+1/2 ಇದು 5/8 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 2, 9, 4, 0, 7 ಅನ್ನು ಬಳಸಿಕೊಂಡು ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಎಂದಿದ್ದಾರೆ ಮಕ್ಕಳೇ. 29,407 ಆಗುತ್ತೆ ಮಕ್ಕಳೇ, ಅತಿ ಚಿಕ್ಕ ಸಂಖ್ಯೆ. ಫೆಬ್ರವರಿ 1ರಲ್ಲಿ 15 ದಿನಕ್ಕೆ 30 ಜನರ ಆಗುವಷ್ಟು ಆಹಾರ ಇದೆ. ಫೆಬ್ರವರಿಯಿಂದ 50 ಜನ ಹೊರ ಹೋದರೆ ಆಗ ಆಹಾರ ಎಷ್ಟು ದಿನಗಳವರೆಗೆ ಆಗುತ್ತೆ ಅಂದಿದ್ದಾರೆ ಮಕ್ಕಳೇ? 12 ದಿನಗಳವರೆಗೆ. ಇದನ್ನು ಬಿಡಿಸಿದಾಗ ಎಷ್ಟು ಬರುತ್ತೆ ಮಕ್ಕಳೇ? 16.1 ಆಗುತ್ತೆ. 1, 2, 4 ಈ 3 ಅಂಕಿಗಳನ್ನು ಉಪಯೋಗಿಸಿ ಒಟ್ಟು ಎಷ್ಟು ಸಂಖ್ಯೆಯನ್ನು ಬರೆಯಬಹುದು ಮಕ್ಕಳೇ? 8 ಸಂಖ್ಯೆಯನ್ನು ಬರೆಯಬಹುದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇವುಗಳ ಲಸ ಕೇಳಿದ್ದಾರೆ ಮಕ್ಕಳೇ. ಎಷ್ಟಾಗುತ್ತೆ ಲಸ? 5,220 ಆಗುತ್ತೆ ಮಕ್ಕಳೇ. ಒಬ್ಬ ವ್ಯಕ್ತಿ 85% ಖರ್ಚು ಮಾಡಿದ ಹಣ ₹1700 ಇದ್ದರೆ ಆತನ ಒಟ್ಟು ಸಂಪಾದನೆ ಎಷ್ಟು ಮಕ್ಕಳೇ? 2,000. ಒಂದು ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಮಕ್ಕಳೇ? 3,840ರಿಂದ 4,032ಕ್ಕೆ ಹೆಚ್ಚಾದರೆ ಹೆಚ್ಚಳದ ಪ್ರಮಾಣ ಅಂದಿದ್ದಾರೆ ಮಕ್ಕಳೇ 5. 5 ಮೀಟರ್ ಉದ್ದದ ಲೋಹದ ಸರಳು 2 ಕಿಲೋಮೀಟರ್ ಹಾಗೂ 20 ಗ್ರಾಂ ತೂಗುತ್ತದೆ. 150 ಮೀಟರ್ ಉದ್ದದ ಸರಳಿನ ತೂಕ ಅಂದಿದ್ದಾರೆ ಮಕ್ಕಳೇ 66 ಕಿಲೋಮೀಟರ್. 125ನೇ 35ರ ದಶಮಾಂಶ ರೂಪ ಏನಾಗುತ್ತೆ ಮಕ್ಕಳೇ? 11.25 ಆಗುತ್ತೆ.
ಎರಡು ಸಂಖ್ಯೆಗಳ ಗುಣಲಬ್ಧವು 8192. ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 2ರಷ್ಟಿದೆ ಎಂದಾದರೆ ಅವುಗಳ ಚಿಕ್ಕ ಸಂಖ್ಯೆ 8 ಆಗುತ್ತೆ ಮಕ್ಕಳೇ. ಕೆಳಗಿನವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜಗಳಾಗಬಹುದು? ಎ ಮತ್ತು ಸಿ. 2.341 ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಛೇದದಲ್ಲಿ 1ರ ಮುಂದೆ ಬರುವ 0 ಸಂಖ್ಯೆಗಳು ಎಷ್ಟು ಮಕ್ಕಳೇ? 5. ಅದೇ ರೀತಿಯಾಗಿ ಈಗ ಭಾಷೆ ಯಾವುದು ಮಕ್ಕಳೇ? ಕನ್ನಡ ವಿಭಾಗ 3. ಇಲ್ಲಿ ಏನಿರುತ್ತೆ ಅಂದರೆ ಮಕ್ಕಳೇ, ಗದ್ಯ ಭಾಗವನ್ನು ಕೊಟ್ಟಿರುತ್ತಾರೆ. ಈ ಗದ್ಯ ಭಾಗವನ್ನು ಓದಿಕೊಂಡು ಇದರಲ್ಲಿ 4 ಪ್ರಶ್ನೆಗಳನ್ನು 4 ಅಥವಾ 5 ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ಮಕ್ಕಳೇ. ಆ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗುತ್ತೆ? ಉತ್ತರಿಸಬೇಕಾಗುತ್ತದೆ. ಈ ಗದ್ಯ ಭಾಗವನ್ನು ಓದಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಧೂಮಕೇತು ಅತ್ಯಂತ ಹೊಳೆಯುವ ಭಾಗ ಯಾವುದು ಮಕ್ಕಳೇ? ಸೂರ್ಯನ ಕಿರಣ. ನ್ಯೂಕ್ಲಿಯಸ್ ಅನ್ನು ಡ್ಯಾಶ್ ಒಳಗೊಂಡಿರುತ್ತದೆ. ಮಂಜುಗಡ್ಡೆ, ನೀರು ಮತ್ತು ಬೆಂಕಿ ನ್ಯೂಕ್ಲಿಯಸ್ ಅನ್ನು ಒಳಗೊಂಡಿರುತ್ತದೆ ಮಕ್ಕಳೇ. ಹೋಮ ಎಂದರೆ ಮಕ್ಕಳೇ ಮೇಲಿನ ಯಾವುದೂ ಅಲ್ಲ. ಅದೇ ರೀತಿಯಾಗಿ ಪ್ಲಾಸ್ಮಾ ಬಾಲ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಅತ್ಯಂತ ಬಿಸಿಯಾದ ಅಯಾನಾಕೃತಿಯ ಅನಿಲಗಳಿಂದ ಮಾಡಲ್ಪಟ್ಟಿರುತ್ತದೆ. ಧೂಮಕೇತುವು ತನ್ನ ಬಾಲವನ್ನು ಯಾವಾಗ ಬೆಳೆಸುತ್ತದೆ? ಸೂರ್ಯನ ದೂರ ಸರಿಯುವಾಗ. ಅದೇ ರೀತಿಯಾಗಿ ಈ ಪದ್ಯ ಭಾಗವನ್ನು ಗದ್ಯ ಭಾಗ 2 ಓದಿ ಇಲ್ಲಿರುವ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಮಕ್ಕಳೇ. ವ್ಯಾಪಾರಿಗಳು ಯಾವ ಮಾರ್ಗದಿಂದ ವಸ್ತುಗಳನ್ನು ಕಳಿಸಲು ತೊಂದರೆ ಪಡುತ್ತಿದ್ದರು? ರಸ್ತೆ ಮೂಲಕ ವ್ಯಾಪಾರಿಗಳು ಏನು ಮಾಡ್ತಿದ್ರು ಮಕ್ಕಳೇ? ರಸ್ತೆ ಮೂಲಕ ವ್ಯಾಪಾರಿಗಳು ಕಳಿಸಲು ತೊಂದರೆ ಪಡುತ್ತಿದ್ದರು. ಅದೇ ರೀತಿಯಾಗಿ 67ನೇ ಪ್ರಶ್ನೆ ಏನಿದೆ ಮಕ್ಕಳೇ? ವ್ಯಾಪಾರ ದಿನದಿಂದ ದಿನಕ್ಕೆ ವೃದ್ಧಿಯಾಯಿತು ಏಕೆ? ಜನರ ಮಾನಸಿಕ ಮತ್ತು ಭೌತಿಕ ಸಾಮರ್ಥ್ಯ ಹೆಚ್ಚಿತು. ಆಧುನಿಕ ಯುಗದಲ್ಲಿ ಉದಯದೊಂದಿಗೆ ಏನಾಯಿತು ಮಕ್ಕಳೇ? ವ್ಯಾಪಾರ ವೃದ್ಧಿಯಾಯಿತು. ವ್ಯಾಪಾರ ವಹಿವಾಟು ಸಮಸ್ಯೆಗಳಾದವು. ವಾಹನಗಳ ಕೊರತೆ. ಇತ್ತೀಚಿನ ದಿನಗಳಲ್ಲಿ ಜನರು ಏತಕ್ಕಾಗಿ ಆಶ್ಚರ್ಯಪಡುತ್ತಾರೆ? ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿರುವುದಕ್ಕಾಗಿ. ಅದೇ ರೀತಿ 3ನೇ ಗದ್ಯ ಭಾಗವನ್ನು ಓದಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೇಲಿನ ಗದ್ಯ ಭಾಗದ ಮುಖ್ಯ ವಿಷಯವಾಗಿದೆ? ರಜತಪುರದ ಭಾರತ ಇತಿಹಾಸದಲ್ಲಿ ಉತ್ಸಾಹಭರಿತ ನಾಯಕರಾಗಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ಪದಕ ಗರ್ವ ಪದ ವಿರುದ್ಧಾರ್ಥಕ ಪದವಾಗಿದೆ? ಕರುಣಾಪೂರಿತ. ಉತ್ಸಾಹವನ್ನು ಪಳಹಿಸು ಎಂದರೆ ಮಕ್ಕಳೇ ಉತ್ಸಾಹವನ್ನು ಹೆಚ್ಚಿಸುವುದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಜಪೂತರ ವಿಷಯದಲ್ಲಿ ಸುಳ್ಳಾಗಿತ್ತು? ಕಷ್ಟದ ಕಾಲದಲ್ಲಿ ಧೈರ್ಯ ತೋರುತ್ತಿದ್ದರು. ಸುಳ್ಳಾಗಿತ್ತು. ಲೇಖಕರ ಪ್ರಕಾರ ರಜಪೂತರು ಭಾರತದ ಇತಿಹಾಸದಲ್ಲಿ ಗೌರವಯುತ ಸ್ಥಾನ ಪಡೆದಿದ್ದಾರೆ ಏಕೆಂದರೆ ಅವರು ಯುದ್ಧ ಪ್ರಿಯರಾಗಿದ್ದಾರೆ. ಅದೇ ರೀತಿಯಾಗಿ 4ನೇ ಗದ್ಯ ಭಾಗವನ್ನು ಓದಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಮಕ್ಕಳೇ. ಬ್ರಿಟಿಷರು ಯಾವ ಮಾತನ್ನು ಅವರ ಸಂಶೋಧನೆಗಳ ಸತ್ಯವಾಗಿಸಿವೆ? ಬ್ರಿಟಿಷರ ಅಸಮರ್ಥತೆ. ದೇಶದ ಕೈಗಾರಿಕಾ ಉತ್ಪನ್ನದ ಶಕ್ತಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ನಿಷ್ಠೆಯಿಂದ ಕೆಲಸ ನಿರ್ವಹಿಸುವುದು. ಉದ್ಯಮದ ಏಳಿಗೆಗೆ ಈ ಕೆಳಕಂಡ ಯಾವುದರ ಮೇಲೆ ಅವಲಂಬಿತವಾಗಿದೆ? ಅಧಿಕೃತ ಪ್ರಾಯೋಜಕತ್ವ. ಈ ಗದ್ಯ ಭಾಗದಲ್ಲಿ ಮುಖ್ಯ ಉದ್ದೇಶ ಏನು ಮಕ್ಕಳೇ? ಜಪಾನಿನ ವಿದ್ಯುನ್ಮಾನ ಸಂಸ್ಥೆಗಳು. TSR-2 ಹವಾಲರ ಕ್ರಾಫ್ಟ್ ಅಂತಿಮ ವೇಗದ ರೈಲುಗಳು ಯಾವುದರ ಸಂಕೇತವಾಗಿದೆ ಮಕ್ಕಳೇ? ಬ್ರಿಟಿಷರ ಗೆಲುವು. ಇಲ್ಲಿಗೆ ಈ ನವೋದಯ ಪ್ರಶ್ನೆಗಳು ಎಲ್ಲವೂ ಮುಕ್ತಾಯವಾದವು. ಕನ್ನಡ, ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ಅಷ್ಟು ಕೂಡಿ ಎಷ್ಟಿರುತ್ತೆ ಮಕ್ಕಳೇ? ಪ್ರಶ್ನೆಗಳು 80 ಇರುತ್ತವೆ. ಅದೇ ರೀತಿಯಾಗಿ ನಿಮಗೆ ಇಂತಹ ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.